ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತ್ತೇನೆ ಅಂತಂದ್ರೆ ವಿವೋ V15 ಪ್ರೋದ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ನಾನು ನಿಮ್ಗೆ ಕೊಡಾತೀನಿ ಮತ್ತು ಅದ್ರ ಜೊತೆಗೆ ಈ ಫೋನ್ ಒಳಗಡೆ ನಿಮ್ಗೆ ಏನೇನೆಲ್ಲ ಫೀಚರ್ಸ್ಗಳು ಅವೈಲೇಬಲ್ ಇದಾವೆ, ಯಾವ್ಯಾವೆಲ್ಲ ಫೀಚರ್ಸ್ ನಿಮ್ಗೆ ಈ ಫೋನ್ ಒಳಗಡೆ ಅವೈಲೇಬಲ್ ಇಲ್ಲ, ಇದ್ರ ಬಗ್ಗೆನೂ ಸದ್ಯಕ್ಕೆ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡಾತೀನಿ. ನಿಮ್ಗೇನು ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಏನು ಮಾಡ್ತೀರಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಈ ವಿಡಿಯೋನ ಲೈಕ್ ಮಾಡಿರಿ, ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫಸ್ಟ್ ಥಿಂಗ್ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೊಂದು ಮಿಡ್ ರೇಂಜ್ ಸ್ನ್ಯಾಪ್ಡ್ರ್ಯಾಗನ್ದವ್ರದ್ದೊಂದು 675 ಆಕ್ಟಾ ಕೋರ್ ಪ್ರೊಸೆಸರ್ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ನೀವು ಸ್ನ್ಯಾಪ್ಡ್ರ್ಯಾಗನ್ದವ್ರದ್ದೊಂದು ಮಿಡ್ ರೇಂಜ್ ಪ್ರೊಸೆಸರ್ ಅಂತಂದ್ರೆ ಈ ಫೋನ್ ಒಳಗಡೆ ನೀವು ಯಾವುದೇ ಥರದ ಗೇಮ್ಸ್ ಆಟ ಆಡೋಕೆ ಆಗೋದಿಲ್ಲ ಅಂತೇಳಿ ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಗೆ ಎಂಥ ಬೇಕಂತ ಗೇಮ್ಸ್ ಈ ಫೋನ್ ಒಳಗಡೆ ನೀವು ಆರಾಮಾಗಿ ಆಟ ಆಡ್ಬೋದು. ಈ ಫೋನಿಂದ ರ್ಯಾಮ್ ಮತ್ತು ರಾಮ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನೀವು 2 ನ್ಯಾನೋ ಸಿಮ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಒಂದು ಎಕ್ಸ್ಟರ್ನಲ್ ಆಗಿ ಒಂದು ಮೈಕ್ರೋ SD ಕಾರ್ಡನ್ನು ಸದ್ಯಕ್ಕೆ ನೀವು ಇಲ್ಲೇ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಡ್ಯುವಲ್ 4G VO LTEನೂ ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ಈ ಫೋನಿಂದ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೊಂದು ಸೂಪರ್ AMOLED ಡಿಸ್ಪ್ಲೇ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ, ಒಂದು ಸೂಪರ್ AMOLED ಡಿಸ್ಪ್ಲೇ ಒಳಗಡೆ ಕಲರ್ಸ್ಗಳು ಎಷ್ಟು ಪಂಚಿ ಇರ್ತಾವೆ, ಬ್ಲ್ಯಾಕ್ಸ್ಗಳು ಎಷ್ಟು ಡೀಪ್ ಇರ್ತಾವೆ ನಿಮ್ಗೆ ಗೊತ್ತಿರ್ಬೇಕಂತ ಅನ್ಕೊಂತೀನಿ. ಸೊ ಈ ಫೋನ್ ಒಳಗಡೆ ಸದ್ಯಕ್ಕೆ ಅಷ್ಟೇ ನಿಮ್ಗೊಂದು 6.39 ಇಂಚಸ್ದು ಒಂದು ಫುಲ್ HD+ ನಿಮ್ಗೆ ಇಲ್ಲೇ ಸೂಪರ್ AMOLED ಡಿಸ್ಪ್ಲೇ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನಿಂದ ಡಿಸ್ಪ್ಲೇ ಒಳಗಡೆ ನಿಮ್ಗೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಫ್ರಂಟ್ ಫೇಸಿಂಗ್ ಅಂದ್ರೆ ಪಾಪಪ್ ಕ್ಯಾಮ್ರಾ ಅಂತೇಳಿ ಏನು ಕರಿತಿದಾರಲ್ಲ, ಈ ಪಾಪಪ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಅದ ನಾವು ರೇರ್ ಫೇಸಿಂಗ್ ಟ್ರಿಪಲ್ ಕ್ಯಾಮ್ರಾಸ್ಗಳ ಬಗ್ಗೆ ಮಾತಾಡಬೇಕಂತ ನಿಮಗಿಲ್ಲಿ ಒಂದು ಕ್ಯಾಮ್ರಾ ನಿಮಗಿಲ್ಲಿ 48 ಮಿಲಿಯನ್ ಕ್ವಾಡ್ ಪಿಕ್ಸೆಲ್ ಸೆನ್ಸರ್, ಒಂದು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇದ್ರೊಳಗಡೆ AI ಸೂಪರ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು 5 ಮೆಗಾ ಪಿಕ್ಸೆಲ್ ಒಂದು ಬೋಕೆ ಕ್ಯಾಮ್ರಾನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದೇನು ನಿಮ್ಗೆ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತೇಳಿ ನಿಮ್ಗೆ ಇಲ್ಲಿ ಹೇಳ್ತಿದಾರಲ್ಲ, ಇಲ್ಲೇನು ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಇಲ್ಲಿ ಪಿಕ್ಸೆಲ್ ಬಿನ್ನಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಅಂತಂದ್ರೆ ನೀವೇನಿದೆ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಏನಿರೋದಿಲ್ಲ ಇದರಿಂದ ನೀವೇನಾರು ಒಂದು ಇಮೇಜ್ ಕ್ಯಾಪ್ಚರ್ ಮಾಡಿದ್ರೆ ಅಂತಂದ್ರೆ ಅದು ಫೈನಲ್ ನಿಮ್ಗೆ 12 ಮೆಗಾ ಪಿಕ್ಸೆಲ್ ಇಮೇಜ್ ನಿಮ್ಗೆ ಕನ್ವರ್ಟ್ ಮಾಡಿ ನಿಮ್ಗೆ ಆ ಇಮೇಜನ್ನು ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತೈತಿ. ಬಟ್ ಇಮೇಜ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಒಂದು ಬೆಟರ್ ಇಮೇಜ್ ಕ್ವಾಲಿಟಿ ಸಿಗ್ತೈತೆ ಅಂತ ನಿಮ್ಗೆ ಇಲ್ಲೇ ಹೇಳ್ಬೋದು. ಇವನ್ ನೀವು ಈ ಫೋನನ್ನು ಯೂಸ್ ಮಾಡ್ಕೊಂಡು ನೀವು 4K at 60 FPS ವಿಡಿಯೋ ರೆಕಾರ್ಡ್ನು ಸದ್ಯಕ್ಕೆ ನೀವು ಮಾಡ್ಬೋದು. ಈ ಫೋನಿಂದ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 3700 mAh ಬ್ಯಾಟ್ರಿ ಕೆಪಾಸಿಟಿ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಿಮ್ಗೊಂದು ಡ್ಯೂಯಲ್ ಇಂಜಿನ್ ಫಾಸ್ಟ್ ಚಾರ್ಜಿಂಗ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಏನೈತಲ್ಲ ಅದು ಫಾಸ್ಟ್ ಚಾರ್ಜಿಂಗ್ನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ ಮತ್ತು ಇದ್ರ ಜೊತೆಗೆ ನಿಮ್ಗೊಂದು ಫಾಸ್ಟ್ ಚಾರ್ಜರ್ನು ಸದ್ಯಕ್ಕೆ ನಿಮ್ಗೆ ಫೋನಿಂದ ಬಾಕ್ಸ್ ಜೊತೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಂಗೊಂದು ಏನು ಥಿಂಗ್ ಇಷ್ಟ ಆಗಲಿಲ್ಲ ಅಂತಂದರೆ ಈ ಫೋನ್ ಒಳಗಡೆ ನಿಮ್ಗೊಂದು ಮೈಕ್ರೋ USB ಪೋರ್ಟನ್ನು ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ, ಈಗೀಗ ಬರ್ತಿರೋ ಬಜೆಟ್ ಫೋನ್ ಒಳಗಡೆ ನಿಮ್ಗೆ USB Type-C ಪ್ರೊವೈಡ್ ಮಾಡಿದ್ದಾರೆ. ಬಟ್ ಈ ಫೋನ್ ಇಷ್ಟೊಂದು ಕಾಸ್ಟ್ಲಿ ಆಗಿದ್ದು ಸದ್ಯಕ್ಕೆ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ USB Type-C ಪೋರ್ಟ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗೋದಿಲ್ಲ. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ Android 9 ಅಥವಾ Android Pie ನಿಮ್ಗೆ ಈ ಫೋನ್ ಒಳಗಡೆ ನೋಡೋಕೆ ಸಿಗ್ತೈತಿ. ಸೊ ಈ ಪರ್ಟಿಕ್ಯುಲರ್ ಫೋನ್ ಅಂದ್ರೆ ವಿವೋ V15 ಪ್ರೋದ ಪ್ರೈಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ನಿಮ್ಗೆ 28,990 ರೂಪೀಸ್ಗೆ ನಿಮ್ಗೆ ಅವೈಲೇಬಲ್ ಐತಿ. ಸೊ ಫೈನಲಿ ನೀವೇನಾದರೂ ಒಂದು 30,000 ರೂಪಾಯಿ ಕೊಟ್ಟು ಒಂದು ಮಿಡ್ ರೇಂಜ್ ಇರುವಂಥ ಒಂದು ಪ್ರೊಸೆಸರ್ ಇರುವಂಥ ಒಂದು ಫೋನನ್ನು ನೀವು ಪರ್ಚೇಸ್ ಮಾಡ್ತಾರೋ ಇಲ್ಲೋ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇದಿಷ್ಟಲ್ಲ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ 30,000 ರೂಪೀಸ್ಗೆ ಒಂದು ನಿಮ್ಗೊಂದು ಟಾಪ್ ಕ್ವಾಲಿಟಿ ಡಿಸ್ಪ್ಲೇ ಅಂದರೆ ಸೂಪರ್ AMOLED ಡಿಸ್ಪ್ಲೇ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನು ಸದ್ಯಕ್ಕೆ ನಿಮ್ಗೆ ಇದ್ರೊಳಗಡೆ ಸಿಗತೈತಿ. ಸೊ ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತೈತಿ, ನೀವು ಈ ಫೋನ್ ತೊಗೊಳಕ್ಕೆ ಇಷ್ಟಪಡ್ತೀರೋ ಇಲ್ಲೋ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ, ಮತ್ತು ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.